ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನಕ್ಕೆ ಒಂದು ಸ್ಪೆಷಲ್ ಆದ ಒಂದು ಚಟ್ನಿ ಅಂತ ಹೇಳ್ಬೋದು, ಹಾಗೆಯೇ ಸಲಾಡ್ ಕೂಡ ಹೇಳ್ಬೋದು. ಸರಿಯಾದ ಹೆಸರು ನನಗೆ ಗೊತ್ತಿಲ್ಲ, ನಾನು ಹೇಳೋದು ಚಟ್ನಿ ಅಂತೇಳಿ. ಆ ಚಟ್ನಿಯನ್ನು ಇವಾಗ ಮಾಡ್ತಾಯಿದ್ದೇನೆ, ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಬದನೆ ಇದೆ. ಈ ಬದನೆಯನ್ನು ಕೆಂಡದಲ್ಲಿ ಹಾಕಿ ಸುಟ್ಟು ಆಮೇಲೆ ಇದರಿಂದ ಚಟ್ನಿ ಮಾಡೋದು. ಇವಾಗ ಚೆನ್ನಾಗಿ ಕೆಂಡ ಇದೆ, ಅದರಲ್ಲಿ ಇದನ್ನು ಹಾಕ್ತೇನೆ. ಮೊದಲಿಗೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ತೇನೆ. ಇಲ್ಲಿ ನಾನಿವಾಗ ಈ ಬದನೆಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ತೇನೆ. ಎಣ್ಣೆಯನ್ನು ಹಚ್ಚೋದ್ರಿಂದ ನಾವು ಕೆಂಡದಲ್ಲಿ ಸುಡುವಾಗ ಜಾಸ್ತಿ ಕಪ್ಪಗಾಗೋದಿಲ್ಲ, ಅದರ ಹೊರಗಿನ ಸಿಪ್ಪೆ ಮಾತ್ರ ಕರಟೆ ಹೋಗ್ತದೆ. ಹಾಗಾಗಿ ಒಂದು ಎಣ್ಣೆಯನ್ನು ಹಚ್ಚಿ ಇದನ್ನು ಕೆಂಡದಲ್ಲಿ ಸುಡೋದು ಒಳ್ಳೆಯದು. ಕೆಂಡ ಇಲ್ಲ ಅಂದರೆ ಒಲೆಯಲ್ಲಿ ಕೂಡ ಎಣ್ಣೆ ಹಚ್ಚಿ ಸುಡಬಹುದು. ಹಾಗೆ ನೋಡಿ, ಇವಾಗ ಎಣ್ಣೆ ಎಲ್ಲ ಹಚ್ಚಿ ಆಯಿತು. ಮತ್ತು ಏನಂದರೆ ಈ ಚಟ್ನಿ ಮಾಡುವಾಗ ನಾವು ಚೆನ್ನಾಗಿರುವ ಬದನೆಯನ್ನೇ ತಗೊಳ್ಬೇಕು. ಇವಾಗ ನಾವು ಮನೆಯಲ್ಲೇ ಬೆಳೆಸಿದ್ದಂತಾದರೆ ಮನೆಯಲ್ಲಿ ಫಸ್ಟಿಗೆ ಆಗುವಾಗ ಎಲ್ಲ ಬದನೆಗಳು ಚೆನ್ನಾಗಿ ಬರ್ತವೆ, ಮತ್ತೆ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಮನೆಯಲ್ಲಿ ಆದ ಬದನೆಯಿಂದ ನಾನಿವಾಗ ಚಟ್ನಿ ಮಾಡ್ತಾಯಿದ್ದೇನೆ. ಹಾಗೆಯೇ ಎಲ್ಲರೂ ನೋಡಿಕೊಂಡು ಇದರ ಚಟ್ನಿಯನ್ನು ಮಾಡಿ ಇವಾಗ ಇದನ್ನು ಕೆಂಡದಲ್ಲಿ ಹಾಕಿ ಸುಡೋಣ. ನೋಡಿ, ಇಲ್ಲಿ ಕೆಂಡ ಕೂಡ ಚೆನ್ನಾಗಿದೆ. ಇವಾಗ ಒಂದು ಸೈಡು ಸುಡಲಿಕ್ಕೆ ಹಾಕ್ತೇನೆ. ಒಂದು ಸೈಡು ಸುಟ್ಟಾದಮೇಲೆ ಮತ್ತೆ ನಾವು ಇನ್ನೊಂದು ಸೈಡನ್ನು ಕೂಡ ಸುಡಬೇಕು. ಹೀಗೆ ಸುಡುವಾಗ ಸಾಫ್ಟ್ ಆಗುವ ತನಕ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ನಾವಿದನ್ನು ಕೆಂಡದಲ್ಲಿ ಹಾಕಿದ ಮೇಲೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಸೈಡ್ ಅದು ಸುಟ್ಟು ಹೋಗ್ತದೆ. ಇಡೀ ಬದನೆಕಾಯಿ ನಮಗೆ ಸುಟ್ಟು ಸಿಗಬೇಕು, ಹಾಗಾಗಿ ಈ ಥರ ನಾವು ತಿರುಗಿಸ್ತಾನೆ ಇರಬೇಕು. ಇವಾಗ ನೋಡಿ, ಇಡೀ ಬದನೆ ಚೆನ್ನಾಗಿ ಸುಟ್ಟು ರೆಡಿ ಆಯಿತು. ಇನ್ನು ಇದನ್ನು ನಾವು ತೆಗಿಬಹುದು. ನೋಡಿ, ಈ ಥರ ಸುಟ್ಟು ರೆಡಿಯಾಗಿದೆ. ಇನ್ನು ಇದರ ಹೊರಗಿನ ಕಪ್ಪಗಾದ ಇದರ ಕವರ್, ಇದರ ಸಿಪ್ಪೆನೆಲ್ಲ ತೆಗಿಬೇಕು. ಆವಾಗ ಕ್ಲೀನ್ ಆಗ್ತದೆ. ಇನ್ನು ಇದಕ್ಕೆ ಬೇಕಾದ ನೀರುಳ್ಳಿ, ಕಾಯಿ ಮೆಣಸು ಅದನ್ನೆಲ್ಲ ನಾನು ರೆಡಿ ಮಾಡ್ತೇನೆ. ಇವಾಗ ನೋಡಿ, ಈ ಬದನೆಕಾಯಿಯ ಹೊರಗಿನ ಈ ಕಪ್ಪಗಾದ ಸಿಪ್ಪೆಯನ್ನು ತೆಗಿಬೇಕು. ಈ ಥರ ತೆಗಿಲಿಕ್ಕೆ ಬರ್ತದೆ ನೋಡಿ, ಚೆನ್ನಾಗಿ ಬರ್ತದೆ. ಯಾರೆಲ್ಲ ಇದರದ್ದು ಒಂದು ಚಟ್ನಿ ಅಥವಾ ಸಲಾಡ್ ಮಾಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಒಮ್ಮೆ ಮಾಡಿ ತಿಂದವರು ಮತ್ತೆ ಇದರ ರುಚಿ ಮರೆಯಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಇದರ ರುಚಿ. ನಾನು ಹೆಚ್ಚಾಗಿ ಚೆನ್ನಾಗಿರುವ ಈ ಬದನೆ ಸಿಕ್ಕಿದರೆ ಈ ಥರ ಒಮ್ಮೆ ಮಾಡಿ ಮಾಡ್ತೇನೆ. ಮನೆಯಲ್ಲಿ ಆದರೆ ಆಗುವ ಗಿಡದಲ್ಲಿ ಫಸ್ಟ್ ಟೈಮ್ ಆಗುವಾಗೆಲ್ಲ ಈ ಥರ ಮಾಡ್ತೇನೆ. ಯಾಕೆಂದರೆ ಆವಾಗ ಏನು ಹುಳ ಇರೋದಿಲ್ಲ, ಚೆನ್ನಾಗಿರ್ತದೆ. ಮತ್ತೆ ಆಗುವಾಗ ಹುಳ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಈ ಥರ ಫ್ರೈ ಮಾಡಿ ಚಟ್ನಿ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಯಾಕೆಂದರೆ ಇದರ ಒಳಗಿರುವ ಹುಳ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ನೋಡಿ, ಇವಾಗ ಹೊರಗಿನ ಕಪ್ಪಗಾದ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು. ಕಾಯಿ ಮೆಣಸು ಹಾಕ್ತೇನೆ. ಒಂದು ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಾಗೆಯೇ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ದೊಡ್ಡ ನೀರುಳ್ಳಿ ತೊಗೊಂಡಿದ್ದೇನೆ, ತುಂಬಾ ಟೇಸ್ಟ್ ಆಗ್ತದೆ ತಿನ್ನುವಾಗ. ಹಾಗೆಯೇ ಸ್ವಲ್ಪ ಶುಂಠಿ, ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಒಂದು ಮುಷ್ಟಿ ಆಗುವಷ್ಟು ಇಲ್ಲಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ.
ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಲ್ಲವನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಇವಾಗ ಉಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಬದನೆ ಜೊತೆಗೆ. ಇವಾಗ ನೋಡಿ, ರುಚಿಯಾದ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ಚಟ್ನಿ ಅಂತ ಹೇಳ್ಬೋದು, ಸಲಾಡ್ ಅಂತ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ನೀವು ಕೂಡ ಇದೇ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕೆಲವರಿಗೆಲ್ಲ ಆಗ್ಬೋದು ಈ ಒಲೆಯಲ್ಲಿ ಸುಟ್ಟು ಮಾಡಿದ್ದೇನಲ್ವಾ, ಒಲೆ ಇಲ್ಲದವರು ಹೀಗೆ ಮಾಡೋದು ಅಂತೇಳಿ. ಒಲೆ ಇಲ್ಲದವರು ಗ್ಯಾಸ್ ಒಲೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಬೋದು. ಇವಾಗ ಟೇಸ್ಟ್ ನೋಡ್ತೇನೆ. ಸೂಪರಾಗಿದೆ. ಇವಾಗ ಮಧ್ಯಾಹ್ನದ ಅಡಿಗೆ ಕೂಡ ರೆಡಿ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ. ಈ ಚಟ್ನಿ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ. ಹಾಗಾಗಿ ಊಟ ಮಾಡಲಿಕ್ಕೆ ಆಗುವಾಗ ನಾನು ಇದನ್ನು ಮಾಡಿದ್ದು. ಇನ್ನು ನಾವು ಊಟ ಮಾಡ್ತೇವೆ. ಇವಾಗ ಅನ್ನಕ್ಕೆ ಕುಂಬಳಕಾಯಿ ಸಾರು, ಕುಂಬಳಕಾಯಿ ಚಿಕನ್ ಹಾಕಿ ಮಾಡಿದ್ದು. ಕುಂಬಳಕಾಯಿ ಸಾರಿನೊಂದಿಗೆ ರುಚಿಯಾದ ಚಟ್ನಿ. ಊಟ ಮಾಡುವಾಗ ಉಪ್ಪಿನಕಾಯಿ ಇಲ್ಲದಿದ್ದರೆ ಹೇಗೆ ಅಲ್ವಾ. ಇವಾಗ ಇದರ ಜೊತೆಗೆ ಸ್ವಲ್ಪ ಕಾಡು ದ್ರಾಕ್ಷಿಯ ಉಪ್ಪಿನಕಾಯಿ. ನೋಡಿ, ಮಧ್ಯಾಹ್ನದ ಊಟ ರೆಡಿ ಆಯಿತು. ಇಲ್ಲಿ ನೋಡಿ, ಮಧ್ಯಾಹ್ನದ ರುಚಿಕರವಾದ ಅಡುಗೆ ರೆಡಿ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.